ಹಾಯ್ ಫ್ರೆಂಡ್, ಶೋಭಾ ಕಿಚನ್ಗೆ ಸ್ವಾಗತ. ಬನ್ನಿ ನಾವು ಇವತ್ತು ಕಡಲೆ ಉಸುಳಿ ಮಾಡೋದು ಹೇಗಂತ ನೋಡೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 8 ತಾಸು ನೆನೆ ಹಾಕಿದಂಥ 1 ಗ್ಲಾಸ್ ತೊಗೊಂಡಿನ್ರಿ ಇಲ್ಲಿ ಕಡಲೆಕಾಳು, 2 ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವು, ಕಟ್ ಮಾಡಿರುವಂಥ ಕೊತ್ತಂಬರಿ, ಮಸಾಲೆ ಖಾರ, ಜೀರಿಗೆ, ಧನಿಯಾ ಪುಡಿ, ನೆನೆ ಹಾಕಿದಂಥ ಹುಣಸೆ ಹಣ್ಣಿನ ರಸ, ಎಣ್ಣೆ, ಉಪ್ಪು, ಸಾಸಿವೆ, ಸಕ್ಕರೆ ಮತ್ತು ನೆನೆ ಹಾಕಿದಂಥ ಹಸಿ ಶೇಂಗಾ ಕಾಳು. ಮೊದಲಿಗೆ ನೀರೆಲ್ಲ ಸಪ್ರೇಟ್ ಮಾಡಿಬಿಡುಮ್ರಿ ಶೇಂಗಾದಾಗಿಂದು. ಇವಾಗ ಕಡಲೆಕಾಳಿಗೆ ಈಗೇನು ಕಡಲೆಕಾಳು 1 ಗ್ಲಾಸ್ ತೊಗೊಂಡಿವಲ್ರಿ, ಅದಕ್ಕೆ 2.5 ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯಾಕಿಡುಮ್ರಿ. ಇವಾಗ ಗ್ಯಾಸ್ ಆನ್ ಮಾಡಿ ಕಡಲೆಕಾಳನ್ನ ಕುದಿಯಾಕಿಡ್ತಾ ಇದ್ದೀನಿ. ನೋಡ್ರಿ, ಕಡಲೆಕಾಳು ಕುದಿಯಾಕತ್ತಾವು. ನೋಡ್ರಿ, ಇದು ಹಿಂಗೆ ಹೊಡಿತಂದ್ರೆ ಕಡಲೆಕಾಳು ಕುದ್ದಾವಂತ ಅರ್ಥ ರೀ. ಕೈಗೆ ಸಾಫ್ಟಾಗಿ ಹತ್ತಾತಾವ್ರಿ ಅವು. ಇವಾಗ ಕಡಲೆಕಾಳು ಕುದಿಸಿವಲ್ರಿ, ಅದ್ರಾಗಿ ನೀರೆಲ್ಲ ಸಪ್ರೇಟ್ ಮಾಡಿಬಿಡುಮ್ರಿ. ಇವಾಗ ಬೇರೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕ್ತಿದ್ದೀನಿ ರೀ. ಇದಕ್ಕೆ 4ರಿಂದ 5 ಚಮಚ ಎಣ್ಣೆ ಆದರೆ ಸಾಕ್ರಿ. ಎಣ್ಣೆ ಕಾದಾದ್ಮೇಲೆ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಇವಾಗ ಕರಿಬೇವು ಹಾಕಿದ್ದೀನಿ ರೀ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ನೋಡ್ರಿ, ಇಷ್ಟು ಫ್ರೈ ಆದ್ರೆ ಸಾಕ್ರಿ. ಇವಾಗ ಹಸಿ ಶೇಂಗಾ ಹಾಕತ್ತೀನಿ ರೀ. ಇದಕ್ಕೆ ಹಸಿ ಶೇಂಗಾ ಹಾಕಿದ್ಮೇಲೆ ಇದನ್ನೂ ಒಂದು 5 ನಿಮಿಷ ಫ್ರೈ ಮಾಡಬೇಕ್ರಿ. ಇವಾಗಿನ ಇದಕ್ಕೆ ಉಪ್ಪು ಹಾಕತ್ತೀನಿ ರೀ. 3/4 ಚಮಚ ಉಪ್ಪು ಹಾಕತ್ತೀನಿ ರೀ. 2 ಚಮಚ ಮಸಾಲೆ ಖಾರ ಹಾಕತ್ತೀನಿ ರೀ. ಇವಾಗ ಚೆನ್ನಾಗಿ ಕಲ್ಸ್ಕೊಳತ್ತೀನಿ ರೀ. ಇವಾಗ 1 ಚಮಚದಷ್ಟು ಅಥವಾ 1-1.5 ಚಮಚದಷ್ಟು ಸಕ್ಕರೆ ಹಾಕತ್ತೀನಿ ರೀ. ಇದು ನಿಮ್ಗೆ ಆಪ್ಷನಲ್ ರೀ ಸಕ್ಕರೆ, ಬಟ್ ಇಲ್ಲಿ ಹುಣಸೆಹಣ್ಣು ಹಾಕ್ತೀವತ್ತೆ ಸಕ್ಕರೆ ಹಾಕತ್ತೀನಿ ರೀ ನಾನು. ಇವಾಗ ಕಡಲೆಕಾಳು ಹಾಕತ್ತೀನಿ ರೀ. ಕಡಲೆಕಾಳು ಹಾಕಿದ ಮೇಲೆ ಇದನ್ನೂ ಮಿಕ್ಸ್ ಮಾಡೋಮ್ರಿ. ನೋಡ್ರಿ, ಈಗ ಇದಕ್ಕೇ ಹುಣಸೆ ಹಣ್ಣಿನ ರಸ ಹಾಕತ್ತೀನಿ ರೀ. ಹುಣಸೆ ಹಣ್ಣಿನ ರಸ ಒಂದು 6 ಸ್ಪೂನರು ಹಾಕ್ಬೇಕ್ರಿ. ಈಗ ಇದಕ್ಕೆ 1/2 ಚಮಚದಷ್ಟು ಧನಿಯಾ ಪುಡಿ ಹಾಕತ್ತೀನಿ ರೀ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ಇದನ್ನು ನಮ್ಮ ಕಡೆ ನಾಗರ ಪಂಚಮಿಗೆ ಕಡಲೆಕಾಳು ಉಸುಳಿ ಬೇಕೇ ಬೇಕು ನೋಡ್ರಿ. ಈಗ ಫಸ್ಟಿಗೆ ಕಡಲೆಕಾಳು ಕುದಿಸ್ಕೊಂಡಿರ್ತೀವಲ್ರಿ, ಇದಕ್ಕೇನು ಮತ್ತೆ ಮ್ಯಾಗ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಹಾಕಿ ಕಲಸಿದ್ರೆ ಆಯ್ತು ನೋಡ್ರಿ, ಕಡಲೆಕಾಳು ಉಸುಳಿ ರೆಡಿ.